ಪರಿಸರವನ್ನ ಉಳಿಸಿಕೊಳ್ಳಬೇಕಾಗಿದ್ದು ಅತ್ಯಂತ ಅಗತ್ಯವಾಗಿರುವಂತಹ ಕೆಲಸವಾಗಿದೆ. ಗುಣಮಟ್ಟದ ವಾಯು ಮತ್ತು ಗುಣಮಟ್ಟದ ನೀರು ಇಲ್ಲದ ಭವಿಷ್ಯವನ್ನ ಊಹಿಸಿಕೊಳ್ಳಲು ಕೂಡ ಸಾಧ್ಯವಿಲ್ಲ ಅಂತ ಹೇಳಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷ PM ನರೇಂದ್ರ ಸ್ವಾಮಿ ಅವರು ತಿಳಿಸಿದ್ದಾರೆ. ಕಲಬುರಗಿಯಲ್ಲಿ ಯಾದಗಿರಿ ಜಿಲ್ಲೆಯ ಸಹಯೋಗದೊಂದಿಗೆ ನಡೆದಂತಹ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಸುವರ್ಣ ಮಹೋತ್ಸವದಲ್ಲಿ ಪ್ರಸ್ತಾಪಿಸಿದಂತಹ ಭಾಷಣ ಮಾಡಿದ್ದಾರೆ ಅವರು. PM ನರೇಂದ್ರ ಸ್ವಾಮಿ ಅವರು ಕಲಬುರಗಿ ಜಿಲ್ಲೆಯಲ್ಲಿ 8 ಸಿಮೆಂಟ್ ಕಾರ್ಖಾನೆಗಳು, ಒಟ್ಟು 349 ಕಾರ್ಖಾನೆಗಳಿದೆ. ಈ ಒಂದು ಕೈಗಾರಿಕೆಗಳು ಬಿಡುತ್ತಿರುವಂತಹ ನೀರಿನಿಂದ ಆಗ್ತಿರುವಂತಹ ಜಲಮಾಲಿನ್ಯ ಮತ್ತು ಹೊಗೆಯಿಂದ ಆಗುತ್ತಿರುವಂತಹ ವಾಯು ಮಾಲಿನ್ಯದ ಬಗ್ಗೆ ಮಂಡಳಿಯ ಪ್ರಾದೇಶಿಕ ಕಚೇರಿಗಳು ನಿಗಾವನ್ನ ಇಟ್ಟಿವೆ. ಇದಲ್ಲದೆ ನದಿ ನೀರಿನ ಮಾಲಿನ್ಯವನ್ನ ಮಾಪನ ಮಾಡುವುದಕ್ಕಾಗಿ ಪ್ರತಿ ತಿಂಗಳು ನದಿ ನೀರಿನ ಮಾದರಿಯನ್ನ ಸಂಗ್ರಹಿಸಿ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಅಫಜಲ್ಪುರ ತಾಲೂಕಿನ ಗಾಣಗಾಪುರದಲ್ಲಿ ಹರಿಯುತ್ತಿರುವಂತಹ ಭೀಮಾ ನದಿ ನೀರಿನ ಗುಣಮಟ್ಟವನ್ನ ತಪಾಸಿಸುವುದಕ್ಕಾಗಿ ರಿಯಲ್ ಟೈಮ್ ವಾಟರ್ ಕ್ವಾಲಿಟಿ ಮಾನಿಟರಿಂಗ್ ಉಪಕರಣವನ್ನ ಅಳವಡಿಕೆ ಮಾಡಲಾಗ್ತಾ ಇದೆ. ವಾಯು ಮಾಲಿನ್ಯಕ್ಕೆ ಸಂಬಂಧಿಸಿದಂತೆ ಕಲಬುರಗಿಯನ್ನ ನಾನ್ ಅಟೆನ್ಮೆಂಟ್ ಸಿಟಿ ಅಂತ ಹೇಳಿ ಕರೆಯಲಾಗ್ತಾ ಇದೆ. ಈ ಒಂದು ಪ್ರಮಾಣದ ಧೂಳು ಮತ್ತು ಮಾಲಿನ್ಯ ತಗ್ಗುವಿಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಗಿಡ ಮರಗಳನ್ನು ನೆಟ್ಟುವುದು ಕಾರಣವಾಗಿದೆ ಅಂತ ಹೇಳಿ ವಿವರಣೆಯನ್ನ ನೀಡಿದ್ದಾರೆ. ನಮ್ಮ ಮಂಡಳಿ ಸ್ಥಾಪನೆಗೆ 50 ವರ್ಷ ತುಂಬಿದ ಸಂದರ್ಭದಲ್ಲಿ ಸುವರ್ಣ ಮಹೋತ್ಸವವನ್ನು ಸಾರ್ವಜನಿಕರಿಗೆ ಮಂಡಳಿಯ ಕಾರ್ಯವ್ಯಾಪ್ತಿ, ಕಾಯ್ದೆ ಮತ್ತು ಪರಿಸರದ ಅರಿವನ್ನು ಮೂಡಿಸ್ತಕ್ಕಂಥ ಜವಾಬ್ದಾರಿಯ ಕಾರ್ಯಕ್ರಮಗಳನ್ನ ಜಿಲ್ಲಾವಾರು ಮಾಡ್ತಾಯಿದೆ. ಇದು ಸರ್ಕಾರದ ಒಂದು ಅನುಮೋದನೆ ಮೇರೆಗೆ ನಮ್ಮ ಮಂಡಳಿ ಈ ಕಾರ್ಯಕ್ರಮವನ್ನು ಸ್ಥಳೀಯ ಆಡಳಿತದ ಜವಾಬ್ದಾರಿನಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದೆ. ಪ್ರಮುಖವಾಗಿ ಇದರಲ್ಲಿ ಈ ಕಾಯ್ದೆ ಮತ್ತು ಮಂಡಳಿ ಸ್ಥಾಪನೆಗೆ ನಮ್ಮ ಅಧಿನಾಯಕಿ ಅಂದಿನ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿಯವರು ಇದಕ್ಕೆ ಅಡಿಗಲ್ಲು ಹಾಕಿದವರು ಮತ್ತು ಇದರ ದೂರದೃಷ್ಟಿಯನ್ನು ಇಟ್ಟವರು. ಆ ಜವಾಬ್ದಾರಿನಲ್ಲಿ ಅವ್ರನ್ನೂ ಸ್ಮರಿಸ್ತಾ ಪರಿಸರದ ಕಾಳಜಿಯನ್ನು ನಾಡಿನಾದ್ಯಂತ ಬಿತ್ತುವಂಥ ಸಾರ್ವಜನಿಕ ಸಹಭಾಗಿತ್ವ ಮತ್ತು ಈ ಪರಿಸರವಾದಿಗಳು ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿ ಈ ಪರಿಸರಕ್ಕೆ ಪೂರಕವಾಗಿ ದುಡಿತಾ ಇರ್ತಕ್ಕಂಥವ್ರು, ಉದ್ದಿಮೆಯವರು, ಭವಿಷ್ಯತ್ತಿನ ಪೀಳಿಗೆ ಆದಂಥ ವಿದ್ಯಾರ್ಥಿಗಳು, ಯುವಕರನ್ನ ನಾವು ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ನಮ್ಮ ಮಂಡಳಿ ಸ್ಥಾಪನೆಗೆ 50 ವರ್ಷ ತುಂಬಿದ ಸಂದರ್ಭದಲ್ಲಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.